ವೀಕ್ಷಕರೇ, ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿಲ್ಪ ಕುಲಾಲ್. ಇದೀಗ ಮುಖ್ಯಾಂಶಗಳು. ಪ್ರಭಾಕರ್ ಭಟ್ರನ್ನ ಬಂಧಿಸಲು ವಿವಿಧ ಸಂಘಟನೆಗಳ ಆಗ್ರಹ. ಬೀದರ್ನಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ ಪಡಿತರ ಅಕ್ಕಿ ಜಪ್ತಿ. ಗೋಲ್ಡ್ ಫಿನ್ ಸಿಟಿಯಲ್ಲಿ ಡಿಸೆಂಬರ್ 30ರಂದು ಮಂಗಳೂರು ಕಂಬಳ. ಮಂಗಳೂರಿನಲ್ಲಿ ಮುಖ್ಯ ರಸ್ತೆ ಮೇಲೆಯೇ ಉರುಳಿ ಬಿದ್ದ ತೆಂಗಿನ ಮರ. ಮುಂಬೈ ಮೂಲದ ವ್ಯಕ್ತಿಯಿಂದ ಧಾರವಾಡದ ಬಟ್ಟೆ ವ್ಯಾಪಾರಿಗೆ ವಂಚನೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪ್ರಭಾಕರ್ ಭಟ್ರನ್ನ ಬಂಧಿಸಲು ಜಾತ್ಯತೀತ ಪಕ್ಷಗಳು, ಸಮಾನ ಮನಸ್ಕರ ಸಂಘಟನೆಗಳು ಆಗ್ರಹಿಸಿದೆ. ಕಾಂಗ್ರೆಸ್, ಸಿಪಿಐಎಂ, ದಲಿತ ಸಂಘರ್ಷ ಸಮಿತಿ, ರೈತ ಸಂಘ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಪ್ರಭಾಕರ್ ಭಟ್ ಹೇಳಿಕೆ ಖಂಡನೀಯ. ಹೆಣ್ಣು ಮಕ್ಕಳಿರುವ ಯಾವುದೇ ಜಾತಿ, ಧರ್ಮದವರು ಇದನ್ನು ಒಪ್ಪಲು ಸಾಧ್ಯವಿಲ್ಲ. ಇದು ಸಮಗ್ರ ಮಹಿಳೆಯರಿಗೆ ಮಾಡಿದ ಅವಮಾನ. ಅವರ ಮನಸ್ಸಿಗೆ ನೋವಾಗುವ ವಿಚಾರವನ್ನು ನಾನು ಖಂಡಿಸುತ್ತೇನೆ. ಅನೇಕ ಕಡೆಗಳಲ್ಲಿ ಪ್ರಚೋದನಾಕಾರಿ ಮಾತುಗಳನ್ನು ಆಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಂಥವರಿಗೆ ಏನು ಮಾಡಬೇಕು ಎಂದು ಗೊತ್ತಾಗುತ್ತಿಲ್ಲ. ಹಾಗಾಗಿ ಕೋಮು ಪ್ರಚೋದನೆ ಮಾಡುವ ನಿಟ್ಟಿನಲ್ಲಿ ಇಂತಹ ಭಾಷಣ ಮಾಡಿದ್ದಾರೆ. ಇವರನ್ನು ಬಂಧಿಸಬೇಕು ಎಂಬ ಒತ್ತಡಗಳು ಕೇಳಿಬರುತ್ತಿದೆ. ವಿಳಂಬ ಮಾಡದೆ ಬಂಧಿಸಬೇಕು. ಇದಕ್ಕೆ ನಾವು, ಈ ಜಿಲ್ಲೆಯವರು, ಜನರು ನಮ್ಮ ಜೊತೆ ಸಹಮತ ಹೊಂದಿದ್ದಾರೆ ಎಂಬ ಭಾವನೆ ಇದೆ. ಹೀನಾಯ ಸೋಲು ಕಂಡ ನಂತರ ಹತಾಶ ಮನೋಭಾವದಿಂದ ಈ ರೀತಿ ಹೇಳಿದ್ದಾರೆ. ಇಂತಹ ಭಾಷಣ ಮಾಡುವ ಮೂಲಕ ರಾಜಕೀಯ ಮಾಡಲು ಬಳಸುತ್ತಿದ್ದಾರೆ. ಹೆಣ್ಣು ಮಕ್ಕಳ ಮಾನ ಮರ್ಯಾದೆಗೆ ಕುಂದು ತರುವ ರೀತಿಯ ಭಾಷಣ ಮಾಡಿದ್ದಾರೆ. ಈಗಾಗಲೇ ಪ್ರಕರಣ ಜಾಮೀನು ರಹಿತ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಅದನ್ನು ಕೂಡಲೇ ಗಮನಿಸಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಪ್ರಚೋದನಾಕಾರಿ ಭಾಷಣ ಒಂದು ಚಾಳಿಯಾಗಿ ಬಿಟ್ಟಿದೆ. ಹಿಂದೂ ಹೆಣ್ಣು ಮಕ್ಕಳ ಡ್ರೆಸ್ ಕೋಡ್ ಅನ್ನು ಅಪಮಾನಿಸುವ ಕೆಲಸವನ್ನು ಪ್ರಭಾಕರ್ ಭಟ್ ಮಾಡಿದ್ದಾರೆ. ಎಲ್ಲ ಭಾಷೆ, ಸಮುದಾಯ, ಧರ್ಮದ ಜನ ಇವರನ್ನ ಬಂಧಿಸಲು ಆಗ್ರಹಿಸಬೇಕಿದೆ. ಜಾಮೀನು ರಹಿತ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಜೊತೆ ಜನ ನಿಲ್ಲಲಿದ್ದಾರೆ ಎಂದು ಆಕ್ರೋಶ ವ್ಯಕ್ತವಾಗಿದೆ. ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥದ್ದು ಮತ್ತು ಖಂಡಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಈ ದಿವಸ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಜಿಲ್ಲೆಯ ಮೂಲದವರಾದಂಥ ಪ್ರಭಾಕರ್ ಭಟ್ರು ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ, ತುಚ್ಛವಾಗಿ ಮಾತಾಡಿದ್ದಾರೆ. ಇದನ್ನು ಹೆಣ್ಮಕ್ಳಿರ್ತಕ್ಕಂಥ ಯಾವುದೇ ಧರ್ಮದ, ಯಾವುದೇ ಜಾತಿ, ಯಾವುದೇ ಭಾಷೆಯ ಜನರು ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ, ಸಾಧ್ಯ ಇಲ್ಲ. ನಾಗರಿಕ ಸಮಾಜ ಇದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಇದು ಕೇವಲ ಒಂದು ಸಮುದಾಯದ ಹೆಣ್ಮಕ್ಳಿಗೆ ಮಾಡಿದ ಅಪಮಾನ ಹೌದಾಗಿದ್ದರೂ ಇದು ಸಮಗ್ರ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅಪಮಾನ ಮತ್ತು ಅವರ ಒಂದು ಮನಸ್ಸಿಗೆ ನೋವಾಗ್ತಕ್ಕಂಥ ಒಂದು ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರ ಹಿಂದೆ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಕೋಮದ್ವೇಷವನ್ನು ಬಿತ್ತರಿಸ್ತಕ್ಕಂಥ ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಇಂಥ ಪ್ರಚೋದನೆಕಾರಿ ಮಾತುಗಳನ್ನು ಪ್ರಭಾಕರ್ ಮಾಡ್ತಲೇ ಇದ್ದಾರೆ. ಆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಈಗ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ಇವತ್ತು ಈ ಒಂದು ಕೋಮ ಪ್ರಚೋದನೆ ಮಾಡಿ ಅದರ ಪ್ರಯೋಜನ ಪಡಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಭಾಷಣವನ್ನು ಮಾಡಿದ್ದಾರೆ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅವರ ಭಾಷಣ ಬಗ್ಗೆ ಇವತ್ತು ಚರ್ಚೆಗಳು ಅಲ್ಲಲ್ಲಿ ನಡೀತಾ ಇದೆ. ಬಂಧಿಸಬೇಕು ಅನ್ನೋಂಥ ಒತ್ತಡಗಳು ಎಲ್ಲ ಕಡೆ ಕೂಡ ಇದೆ. ನಮ್ಮ ಸಮಾನ ಮನಸ್ಸು ಜಂಟಿ ವೇದಿಕೆ ಏನಿದೆ ಇದನ್ನು ವಿಳಂಬವಿಲ್ಲದೆ ಬಂಧಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೀತಾ ಇದ್ದೀವಿ. ಇದಕ್ಕೆ ನಾವು
ಈ ಜಿಲ್ಲೆಯ ಜನರು ಬಹುಶಃ ನಮ್ಮ ಜೊತೆ ಸಹಮತ ಹೊಂದ್ತಾರೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀನಾಯ ಸೋಲು ಕಂಡ ನಂತರ ಹತಾಶ ಮನೋಭಾವದಿಂದ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಯಾರು ಕೂಡ ಯಾವುದೇ, ನಾನು ಮೊದಲೇ ಹೇಳಿದಾಗ ಯಾವುದೇ ಜಾತಿ ಧರ್ಮ ಭಾಷೆಯ ಜನರು ಕೂಡ ಇದನ್ನು ಸಮರ್ಥನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಂಥ ಒಂದು ಮಾತುಗಳನ್ನು ಇವರು ಆಡಿದ್ದಾರೆ. ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಇವತ್ತು ಮಾತಾಡ್ತಾರೆ, ತಿರುಚಿದ್ದಾರೆ ಅಂತೇಳಿ. ಅವ್ರು ಹೇಳಿದ್ದು ಏನ ಅಂತ ಆದರೂ ಹೇಳಬೇಕಾಗ ತಿರುಚಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಆದರೆ ಅವರು ನಮ್ಮಲ್ಲಿ ತಿಳಿಸಿ ಯಾವ ರೀತಿಯಲ್ಲಿ ತಿರುಚಿದ್ದಾರೆ ಅಂತೇಳಿ ಅವ್ರು ಹೇಳಬೇಕು. ಇದು ಯಾಕೆಂತಂದರೆ ದಾರಿ ತಪ್ಪಿಸ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಮಾತಾಡ್ತಾ ಇದೆ. ಅಲ್ಪಸಂಖ್ಯಾತರು ಓಡಿಸ್ತಕ್ಕಂಥ ಮಾತುಗಳನ್ನು ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ ಇವತ್ತು ಪ್ರಭಾಕರ್ ಭಟ್ರ ಮೇಲೆ ಪ್ರಕರಣ ದಾಖಲಾಗದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಇದು ಅಲ್ಪಸಂಖ್ಯಾತರು ಓಡಿಸ್ತಕ್ಕಂಥದ್ದು. ಒಂದು ಮಾತನ್ನು ನಾನು ಹೇಳ್ತೀನಿ, ಇವತ್ತು ನಮ್ಮ ಭಾರತ ದೇಶದಲ್ಲಿ 140 ಕೋಟಿಗಿಂತಲೂ ಹೆಚ್ಚು ಜನಸಂಖ್ಯೆ ಇದೆ ನಮ್ಮ ಭಾರತದಲ್ಲಿ. ಅದರಲ್ಲಿ 100 ಕೋಟಿಗಿಂತ ಹೆಚ್ಚು ಬಹುಸಂಖ್ಯಾತರು ನಾವು ಇದ್ದೇವೆ. ಬಹುಸಂಖ್ಯಾತರು ಇದು ಯಾರನ್ನು ಓಡಿಸಲಿಕ್ಕೆ ಮಾಡುವಂಥದ್ದು ಅಂತ ಹೇಳುವಂಥದ್ದು ಜನತೆ ಅರ್ಥ ಮಾಡಿಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಇದು ಒಂದು ದೃಷ್ಟಿಯಲ್ಲಿ ಇಂತಹ ಭಾಷಣ ಮಾಡೋದ್ರ ಮೂಲಕ ಕೋಮು ದ್ವೇಷವನ್ನು ಹರಡಿಸಿ ರಾಜ್ಯಕ್ಕೆ ಲಾಭವನ್ನು ಪಡೆಯತಕ್ಕಂಥದ್ದು, ಬಹುಶಃ ಅದನ್ನು ಹೆಣ್ಮಕ್ಳನ್ನ ಉಪಯೋಗ ಮಾಡುವಂಥದ್ದು ಸರಿಯಲ್ಲ. ರಾಜಕೀಯ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಹೆಣ್ಮಕ್ಕಳ ಅವರ ಮಾನ ಮರ್ಯಾದೆಗೆ ಕುಂದು ತರ್ತಕ್ಕಂಥ ರೀತಿಯಲ್ಲಿ ಇವರು ಈ ಒಂದು ಭಾಷಣ ಆಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ. ಈಗಾಗಲೇ ಇದರ ಬಗ್ಗೆ ಕೆಲವು ಕಂಪ್ಲೇಂಟ್ಗಳನ್ನು ಕೆಲವು ಜನ ಕೊಟ್ಟಿದ್ದಾರೆ. ಅವರ ಮೇಲೆ FIR ಮಾಡಲಾಗಿದೆ. ನಾನ್ ಬೈಲೇಬಲ್ FIR ಹಾಕುವಂಥದ್ದು ಸೆಕ್ಷನ್ನ ಹಾಕಿದ್ದಾರೆ. ಅದನ್ನು ಗಮನಿಸಿ ಸರ್ಕಾರ ಕೂಡಲೇ ಬಂಧಿಸಬೇಕು ಅಂತ ಹೇಳುವಂಥ ನಮ್ಮ ಒತ್ತಾಯ. ನನಗೆ ಒಂದು ರೀತಿಯಲ್ಲಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತದೆ ಅಂತ ಹೇಳ್ತಕ್ಕಂಥ ವಿಶ್ವಾಸ ನನಗಿದೆ. ಇವತ್ತು ಅದನ್ನು ಖಂಡಿತವಾಗಿ ಮಾಡಬೇಕು. ಈ ಬಂಧಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕು ಅಂತೇಳಿ ನಾವು ಒತ್ತಡವನ್ನು ತರ್ತಾ ಇದ್ದೀವಿ. ಅನೇಕ ಜ್ವಲಂತ ಸಮಸ್ಯೆಗಳು ನಮ್ಮಲ್ಲಿ ಇದೆ. ಒಂದು ನಿರುದ್ಯೋಗ ಸಮಸ್ಯೆ ಇರ್ಬೋದು, ಬೆಲೆ ಏರಿಕೆ ಸಮಸ್ಯೆ ಇರ್ಬೋದು. ಇಂತಹ ಸಮಸ್ಯೆ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಜನರ ಗಮನಕ್ಕೆ ಬರಬಾರ್ದು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಇಂತಹ ಈ ಪ್ರಚೋದನಕಾರಿ ಭಾಷಣಗಳು ಮಾಡ್ತಕ್ಕಂಥದ್ದು ಇವತ್ತೊಂದು ಚಾಲಿ ಆಗಿಬಿಟ್ಟಿದೆ. ಇದು ಕೇವಲ ಇವರು ಮಾತಾಡ್ತಕ್ಕಂಥದ್ದು ಮುಸ್ಲಿಂ ಹೆಣ್ಮಕ್ಳಿಗೆ ಮಾತ್ರ ಮಾತಾಡಿದಲ್ಲ. ಇವತ್ತು ಹಿಂದೂಗಳ ಡ್ರೆಸ್ ಕೋಡ್, ಹೆಣ್ಮಕ್ಳು ಬಹುಶಃ ದೇವಸ್ಥಾನಕ್ಕೆ ಹೋಗಿ ಆ ಡ್ರೆಸ್ ಹಾಕಿದ್ರಿ, ನೀವು ಮಿನಿ ಸ್ಕರ್ಟ್ ಹಾಕಿದ್ರಿ, ಅದು ಹಾಕಿದ್ರಿ, ಅದನ್ನು ಕೂಡ ಬಹುಶಃ ಅವರ ಡ್ರೆಸ್ ಕೋಡ್ನ ಬಗ್ಗೆ ಕೂಡ ಹಿಂದೂಗಳ ಹೆಣ್ಮಕ್ಕಳನ್ನು ಅಪಮಾನಿಸ್ತಕ್ಕಂಥ ಮಾತನ್ನು ಪ್ರಭಾಕರ್ ಭಟ್ರು ಮಾಡಿದ್ದಾರೆ. ಇನ್ನೊಂದು ನಾನೊಂದು ಕಾರ್ಯಕ್ರಮದಲ್ಲಿದ್ದೆ, ಕ್ರೈಸ್ತ ಸಮಾಜದವರು ಮೂತ್ರವನ್ನು ಸಿಂಪಡಿಸ್ತಾರೆ ಅಂತೇಳಿ ಅದು ತೋರಿಸಿ ಡ್ರಾಪ್ ಆಗಿ ಬೀಳ್ತದೆ, ಈ ಥರ ಮಾತಾಡಿದ್ದಾರೆ. ಡ್ರಾಪ್ ಎಲ್ಲಿಂದ ಬೀಳ್ತದೆ ಅಂತ ಹೇಳುವಂಥ ಅದು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಈ ಥರ ಎಲ್ಲ ಸಮುದಾಯ ಜನರನ್ನು ದ್ವೇಷ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದಾಗೆ ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನ ಇದನ್ನು ಖಡಾಖಂಡಿತವಾಗಿ ವಿರೋಧಿಸಬೇಕಾಗಿದೆ ಮತ್ತು ನಾವೆಲ್ಲರೂ ಒಕ್ಕೊರಲಿದ್ದ ಅವರು ಬಂಧಿಸಬೇಕು ಅಂತ ಇವತ್ತು
ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಜನರು ಕೂಡ ಇದಕ್ಕೆ ಅವರ ಒಂದು ಸಹಕಾರ ಕೂಡ ಇದಕ್ಕೆ ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀರಂಗಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಕಲೆಕ್ಟರ್ ಪ್ರಭಾಕರ್ ಭಟ್ಲೆ ಜಾಮೀನು ರಹಿತ ಈಗಾಗಲೇ ಪ್ರಕರಣಗಳು ದಾಖಲಾಗಿದೆ. ನಾನು ಮೊದಲೇ ಹೇಳಿದಾಗೆ ವಿಳಂಬವಿಲ್ಲದೆ ಪ್ರಭಾಕರ್ ಭಟ್ರನ್ನು ಬಂಧಿಸಬೇಕು. ನಾಗರ ಸಮಾಜ ಸರ್ಕಾರದ ಜೊತೆ ಬಲವಾಗಿ ನಿಲ್ಲುತ್ತದೆ ಅನ್ನುವಂಥ ವಿಶ್ವಾಸದಿಂದ ನಾನು ಈ ಮಾತನ್ನು ಹೇಳ್ತೀನಿ ಮತ್ತು ಸರ್ಕಾರ ಕೂಡ ಇದನ್ನು ಖಂಡಿತ ಕ್ರಮ ಕೈಗೊಳ್ತೇನೆ ಅನ್ನುವಂಥ ವಿಶ್ವಾಸ ನಮಗಿದೆ. ಈ ಹಿಂಸೆಗೆ ಪ್ರಚೋದನೆ ಕೊಡುವಂಥ ಕೆಲಸ ನಡೆಸ್ತಕ್ಕಂಥದ್ದು ಇಂಥ ಕೋಮುವಾದ ಚಟುವಟಿಕೆ ನಿಗ್ರಹಿಸೋ ಒಂದು ಯೋಜನೆಯನ್ನು ನನ್ನ ಜಿಲ್ಲೆ ರೂಪಿಸ್ತಕ್ಕಂಥ ಕೆಲಸಕ್ಕೂ ಆಗಬೇಕು ಇದರ ಜೊತೆಯಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮ ಒಂದು ಈ ಒಂದು ಒಕ್ಕೂಟದ ಉದ್ದೇಶನೂ ಕೂಡ ಅದೇ. ಇವತ್ತು ಇಂಥ ಜಿಲ್ಲೆಯಲ್ಲಿ ಜನಸಾಮಾನ್ಯರಿಗೆ ನೆಮ್ಮದಿ ಭಂಗ ತರತಕ್ಕಂಥ ಅವಕಾಶಗಳಾಗಬಾರ್ದು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ಇದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನು ಯಾರು ಕೂಡ ಬಹುಶಃ ಪತ್ರಕರ್ತ ತಮ್ಮಲ್ಲಿ ಕೂಡ ನಾವು ಇವತ್ತು ಈ ಥರ ಮಾತಾಡ್ತಕ್ಕಂಥದ್ದು ಬಹುಶಃ ಎಲ್ಲ ಜನರು ಕೂಡ ಮನಸ್ಸಿಗೆ ಬೇಸರ ತರ್ತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥದ್ದು. ಬಹುಶಃ ಇದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿಕೊಂಡು ಇವರ ಮಹಿಳಾ ವಿರೋಧಿ ಧೋರಣೆ ಇದು ಅನೇಕ ಸರಿ ಇದನ್ನು ಮಾತಾಡಿದೆ. ನಾನು ಒಂದಲ್ಲ ಅನೇಕ ಉದಾಹರಣೆಗಳು ಕೊಡಬಲ್ಲೆ. ಬಹುಶಃ ಅದು ಯಾವುದೇ ಧರ್ಮದ ಹೆಣ್ಮಕ್ಕಳ ವಿಚಾರ, ಎಲ್ಲ ಧರ್ಮದ ಜನರಿಗೂ ಕೂಡ ಇದರಿಂದ ನೋವಾಗಿದೆ. ಅದರಲ್ಲಿ ಮೊನ್ನೆ ಮಾತಾಡ್ತಕ್ಕಂಥದ್ದಕ್ಕೂ ಭಾಳಷ್ಟು ಗಂಭೀರವಾದ ವಿಷಯ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿಕೊಂಡು ಬಹುಶಃ ಇದರ ಬಗ್ಗೆ ಅಗತ್ಯವಾದ ಕ್ರಮ ಬಹುಶಃ ಸರ್ಕಾರ ಕೈಗೊಳ್ಳುತ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಆ ಥರ ಇವತ್ತು ಇದನ್ನು ಪತ್ರಿಕಾಗೋಷ್ಠಿಯ ಮೂಲಕ ತಮಗೆಲ್ಲ ವಿಷಯವನ್ನು ಗಂಭೀರತೆಯನ್ನು ತಿಳಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಅಕ್ರಮವಾಗಿ ದಾಸ್ತಾನು ಮಾಡಿದ ಪಡಿತರ ಅಕ್ಕಿಯನ್ನ ಜಪ್ತಿ ಮಾಡಲಾಗಿದ್ದು ಹಾಗೂ ಕಿಂಗ್ ಪಿನ್ ಬಂಧಿಸಿರುವ ಘಟನೆ ಬೀದರ್ನಲ್ಲಿ ಜರುಗಿದೆ. ಹೌದು, ಬೀದರ್ ನಗರದ ಹೊರವಲಯದ ಗೋಡೌನ್ನಲ್ಲಿ ತೋಟಗಾರಿಕೆ ಇಲಾಖೆಯ ಪಕ್ಕದಲ್ಲಿಯೇ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಅಪಾರ ಪ್ರಮಾಣದ ಅಕ್ಕಿಯನ್ನ ಜಪ್ತಿ ಮಾಡಿರುವ ಪೊಲೀಸರು ಈ ಸಂಬಂಧ ಕಿಂಗ್ ಪಿನ್ ಶಾರುಖ್ ಎಂಬಾತನನ್ನ ಬಂಧಿಸಿದ್ದಾರೆ. ಆಶ್ಚರ್ಯವೆಂದರೆ ಮಿಡ್ ಡೇ ಮೀಲ್ ಸ್ಕೀಮ್ ಪ್ಯಾಕಿಂಗ್ ಸೀಲ್ ಬಳಸಿ ಕಾಳಸಂತೆಗೆ ಮಾರಾಟ ಮಾಡುತ್ತಿದ್ದ ಚಾಲಕಿಯನ್ನ ತಪಾಸಣೆ ಮಾಡಿದರೂ ಅಧಿಕಾರಿಗಳನ್ನ ಯಾಮಾರಿಸಲು ಸರ್ಕಾರದ ಸಪ್ಲೈ ಎಂಬಂತೆ ಸೀಲ್ ಮಾಡಿದ್ದ. ಕಾಮನ್ ರೈಸ್ ಫಾರ್ ಮಿಡ್ ಡೇ ಮೀಲ್ ಸ್ಕೀಮ್ 2023-24 ನಾಟ್ ಫಾರ್ ಓಪನ್ ಮಾರ್ಕೆಟ್ ಸೇಲ್ ಎಂದು ಪ್ರಿಂಟ್ ಮಾಡಿ ಕಳ್ಳಸಾಗಾಟ ಮಾಡುತ್ತಿದ್ದರು. ಗೋಣಿ ಚೀಲದಿಂದ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬುವಾಗ ದಾಳಿ ನಡೆಸಿದ ಪೊಲೀಸರು ಇತರ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಅಕ್ಕಿಯನ್ನ ಆರೋಪಿಗಳು ಅಕ್ರಮವಾಗಿ ತೆಲಂಗಾಣಕ್ಕೆ ಕಳ್ಳಸಾಗಾಟ ಮಾಡುತ್ತಿದ್ದರು ಎಂದು ಶಂಕೆ ವ್ಯಕ್ತಪಡಿಸಲಾಗಿದೆ. ಗಾಂಧಿಗಂಜ್ ಠಾಣಾ ಪೊಲೀಸರಿಂದ ಈ ದಾಳಿ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಲಾಗುತ್ತಿದೆ. ಮುಂದೆ ಇಲ್ಲ ಸರ್, ಹೊಸ ಗಾಡಿನ ತಗೊಂಡ್ರ ಪೇರರ್ ಬೆಲ್ ಗಿರ್ಬೇಕದ ಮತ್ತು ತಗೊಂಡ ಸರ್. ಮಂಗಳೂರು ನಗರದ ಬಂಗ್ರಕೂಳೂರಿನಲ್ಲಿರುವ ಗೋಲ್ಡ್ ಫಿನ್ ಸಿಟಿಯಲ್ಲಿ ಡಿಸೆಂಬರ್ 30ರಂದು ಮಂಗಳೂರು ಕಂಬಳ ಅದ್ದೂರಿಯಾಗಿ ನಡೆಯಲಿದೆ.
ಮಂಗಳೂರು ಕಂಬಳದ ಅಂಗವಾಗಿ ಛಾಯಾಚಿತ್ರ ಸ್ಪರ್ಧೆ, ಕಲರ್ ಕೂಟ ಮತ್ತು ರೀಲ್ಸ್ ಕಂಟೆಸ್ಟ್ ಆಯೋಜಿಸಲಾಗಿದೆ ಎಂದು ಕಂಬಳ ಸಮಿತಿ ಅಧ್ಯಕ್ಷ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಡಿಸೆಂಬರ್ 30ರಂದು ಬೆಳಗ್ಗೆ 8:30ಕ್ಕೆ ದಿವಂಗತ ರತ್ನಮಾಧವ ಶೆಟ್ಟಿ ವೇದಿಕೆಯಲ್ಲಿ ಕಂಬಳ ಉದ್ಘಾಟನೆಗೊಳ್ಳಲಿದೆ. ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರು ಉದ್ಘಾಟನೆ ನೆರವೇರಿಸಲಿದ್ದು, ರಾಣಿಯಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ಇದರ ಅಧ್ಯಕ್ಷ ಡಾಕ್ಟರ್ ತುಕಾರಾಮ ಪೂಜಾರಿ ಅಧ್ಯಕ್ಷತೆ ವಹಿಸಲಿದ್ದು, ಕಂಕನಾಡಿ ಬ್ರಹ್ಮಬೈದರ್ಕಳ ಗರಡಿ ಅಧ್ಯಕ್ಷ ಕೆ ಚಿತ್ತರಂಜನ್ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ರಾಮಕೃಷ್ಣ ಮಠದ ಸ್ವಾಮಿ ಜಿತಕಾಮಾನಂದಜಿ, ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಭಾಗಿಯಾಗಲಿದ್ದಾರೆ. ಎಂಆರ್ಸಿ ಗ್ರೂಪ್ ಚೇರ್ಮನ್ ಕೆ ಪ್ರಕಾಶ್ ಶೆಟ್ಟಿ, ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಸಂಸದ ತೇಜಸ್ವಿ ಸೂರ್ಯ, ಸಂಸದ ನಳಿನ್ ಕುಮಾರ್ ಕಟೀಲ್, ಸ್ಪೀಕರ್ ಯುಟಿ ಖಾದರ್, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸುಜಿತ್ ಪ್ರತಾಪ್, ಸಂಚಾಲಕ ಸಚಿನ್ ಶೆಟ್ಟಿ ಸಾಂತೆಗುತ್ತು, ಕೋಶಾಧಿಕಾರಿ ಪ್ರೀತಂ ರೈ, ಉಪಾಧ್ಯಕ್ಷ ಸಂಜಯ್ ಪ್ರಭು, ಅಜಿತ್ ಬೋಪಯ್ಯ, ಈಶ್ವರ್ ಪ್ರಸಾದ್ ಶೆಟ್ಟಿ, ಗೌರವ ಸಲಹೆಗಾರ ವಿಜಯ್ ಕುಮಾರ್ ಕಂಗಿನಮನೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಮಾಧ್ಯಮದ ಬಂಧುಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ಎಲ್ಲರಿಗೂ 7ನೇ ವರ್ಷದ ಮಂಗಳೂರು ಕಂಬಳ ಇದೇ ಬರುವ 30ನೇ ತಾರೀಕಿಗೆ ಗೋಲ್ಡ್ ಫಿಲ್ಮ್ ಸಿಟಿಯಲ್ಲಿ ನಡೀಲಿಕ್ಕಿದೆ. ಅದಕ್ಕೆ ಎಲ್ರಿಗೂ ವಿಶೇಷವಾದ ಆಮಂತ್ರಣವನ್ನು ನೀಡ್ತಾ ಕಳೆದ ಒಂದು 6 ವರ್ಷದಿಂದ ನಾವು ಮಂಗಳೂರಿನ ನಗರದ ಕೇಂದ್ರ ಭಾಗವಾಗಿರುವಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರ ಗೋಲ್ಡ್ ಫಿಲ್ಮ್ ಸಿಟಿಯಲ್ಲಿ ರಾಮಲಕ್ಷ್ಮಣ ಅನ್ನುವಂಥ ಒಂದು ಜೋಡುಕರೆಯಲ್ಲಿ ಇವತ್ತಿನ ಆಧುನಿಕ ಕಂಬಳವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಒಂದು 6 ವರ್ಷದ ಹಿಂದೆ ಕಂಬಳ ನಿಷೇಧ ಆದಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಮತ್ತು ತಾವು ಕಂಬಳ ಪುನರಾರಂಭಗೊಳ್ಳಲಿಕ್ಕೆ ದೊಡ್ಡ ಪಾತ್ರವನ್ನು ಮಂಗಳೂರಿನ ಎಲ್ಲ ಮಾಧ್ಯಮದ ಬಂಧುಗಳು ಕೂಡ ನೀಡಿದರು. ಆ ಸಂದರ್ಭದಲ್ಲಿ ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲಿ ಕಂಬಳ ಪುನರಾರಂಭಗೊಳ್ಳಬೇಕು, ತುಳುನಾಡಿನ ಸಂಸ್ಕೃತಿ, ತುಳುನಾಡಿನ ಸಾಂಸ್ಕೃತಿಕ ಕ್ರೀಡೆಯಾದಂಥ ಕಂಬಳ ಉಳಿಬೇಕು, ಬೆಳಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಂದು ದೊಡ್ಡ ಹೋರಾಟವನ್ನು ಮಂಗಳೂರಿನಲ್ಲಿ ಮಾಡಿದ್ದೆವು. ಆ ಸಂದರ್ಭದಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸಾಮಾಜಿಕ ಸಂಘಟನೆಗಳಲ್ಲಿ ಜೋಡಿಸಿಕೊಂಡಂಥ ಇಲ್ಲಿರುವ ಎಲ್ಲರೂ ಮತ್ತು ನಮ್ಮ ಮಂಗಳೂರು ಕಂಬಳ ಸಮಿತಿಯಲ್ಲಿರುವಂಥ ಎಲ್ಲ ಸದಸ್ಯರು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆವು. ಆ ಹೋರಾಟವೇ ಪ್ರಾಯಶಃ ಈ ಮಂಗಳೂರು ಕಂಬಳ ಪ್ರಾರಂಭಗೊಳ್ಳಲಿಕ್ಕೆ ಒಂದು ಸ್ಫೂರ್ತಿ. ಆ ಹೋರಾಟದಿಂದ ಪ್ರೇರಣೆಯನ್ನು ಪಡೆದುಕೊಂಡ ಒಂದಷ್ಟು ಯುವಕರು ನಾವು ಸೇರಿಕೊಂಡು ಮಂಗಳೂರು ನಗರದಲ್ಲಿ ಒಂದು ಕಂಬಳವನ್ನು ಮಾಡಬೇಕು, ಮಂಗಳೂರು ನಗರದಲ್ಲಿ ಕಂಬಳ ಆದರೆ ಮಂಗಳೂರು ನಗರದಲ್ಲಿ ನೆಲೆಸಿರುವ ತುಳುನಾಡಿನ ಎಲ್ಲ ಬಂಧುಗಳಿಗೆ ಮತ್ತು ತುಳುನಾಡಿನ ಎಲ್ಲ ಯುವ ಪೀಳಿಗೆಗೆ ಕಂಬಳವನ್ನು ನೋಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಮತ್ತು ಮಂಗಳೂರು ನಗರದಲ್ಲಿ ನೆಲೆಸಿರುವಂಥ ದೇಶದ ಬೇರೆ ಬೇರೆ ಭಾಗದಲ್ಲಿರುವಂಥ ಜನರಿಗೆ ತುಳುನಾಡಿನ ಸಂಸ್ಕೃತಿಯ ಒಂದು ಪರಿಚಯ ಆಗ್ತದೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಮಂಗಳೂರಿನಲ್ಲಿ ಕಂಬಳ ಮಾಡಬೇಕು ಅನ್ನುವಂಥ ಯೋಚನೆಗೆ ಅಡಿಯಿಟ್ಟೆವು. ಆ ಸಂದರ್ಭದಲ್ಲಿ ನಮಗೆ ಜಿಲ್ಲಾ ಕಂಬಳ ಸಮಿತಿಯ ಪೂರ್ತಿ ಸಹಕಾರ ಸಿಕ್ಕಿ ನಮಗೆ ಒಂದು ಕಂಬಳದ ದಿನಾಂಕವನ್ನು ಆ ಕಂಬಳದ ಒಟ್ಟು ಕ್ಯಾಲೆಂಡರ್ನಲ್ಲಿ ಜೋಡಿಸಿಕೊಟ್ರು. ಆಗ ನಾವು ಸನ್ಮಾನ್ಯ ಪ್ರಕಾಶ್ ಶೆಟ್ಟರ ಗೋಲ್ಡ್ ಫಿಲ್ಮ್ ಸಿಟಿಯಲ್ಲಿ ಒಂದು ಹೊಸ ಕರೆಯನ್ನು ನಿರ್ಮಾಣ ಮಾಡಿ ಕಳೆದ 6 ವರ್ಷದಿಂದ ಈ ಕಂಬಳವನ್ನು ತಮ್ಮೆಲ್ಲರ ಸಹಕಾರದಿಂದ, ಮಂಗಳೂರಿನ ಮಹಾಜನತೆಯ ಸಹಕಾರದಿಂದ, ಕಂಬಳ ಅಭಿಮಾನಿಗಳ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ವರ್ಷದ 7ನೇ ವರ್ಷದ ಕಂಬಳ ಇದೇ ಬರುವ 30ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಉದ್ಘಾಟನೆಯನ್ನು ನಾವು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಗುರುಪೀಠ ಶ್ರೀ ಚಿತ್ರದುರ್ಗ ಇವರು ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಈ ಬಾರಿಯ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಈ ಸಭೆಯ ಬೆಳಗಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ತುಕಾರಾಮ ಪೂಜಾರಿ ಅಧ್ಯಕ್ಷರು, ರಾಣಿಯಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ಇವರು ಮಾಡಲಿಕ್ಕಿದ್ದಾರೆ. ನಮ್ಮ ಕಂಬಳದ ದೀಪ ಪ್ರಜ್ವಲನೆಯನ್ನು ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಶ್ರೀ ಬ್ರಹ್ಮಬೈದರ್ಕಳ ಗರಡಿಯ ಅಧ್ಯಕ್ಷರಾದಂಥ ಶ್ರೀ ಕೆ ಚಿತ್ತರಂಜನ್ ಅವರು ಮಾಡಲಿಕ್ಕಿದ್ದಾರೆ. ಹಾಗೆ ಬೇರೆ ಬೇರೆ ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು, ರಾಮಕೃಷ್ಣ ಮಠದ ಸ್ವಾಮಿ ಜಿತಕಾಮಾನಂದ ಸ್ವಾಮೀಜಿ, ಗುರುಪುರ ಮಠದ ರಾಜಶೇಖರಾನಂದ ಸ್ವಾಮೀಜಿ, ಕಟೀಲ್ನ ಹಸ್ರಣ್ಣರು, ಬೇರೆ ಬೇರೆ ದೇವಸ್ಥಾನದ ಆಡಳಿತ ಮುಕ್ತೇಸರುಗಳು, ಸಾಮಾಜಿಕ ಮುಖಂಡರು, ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು, ಸಮಾಜದ ಎಲ್ಲ ವರ್ಗದ ಜನರು ಈ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಇರಲಿಕ್ಕಿದ್ದಾರೆ. ಅದೇ ರೀತಿ ಸಾಯಂಕಾಲ
ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಕಂಬಳದ ಸಭಾ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಸಭಾ ಕಾರ್ಯಕ್ರಮವನ್ನು ಸಾಯಂಕಾಲದ ಹೊತ್ತಿಗೆ ಮಾಡ್ತೇವೆ. ಆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಗೋಲ್ಡ್ಫಿನ್ ಸಿಟಿಯ ಮಾಲಕರು ಮತ್ತು MRG ಗ್ರೂಪ್ನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ BJPಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಬೆಂಗಳೂರು ದಕ್ಷಿಣದ ಸಂಸದರಾದಂಥ ತೇಜಸ್ವಿ ಸೂರ್ಯ ಮತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು, ಎರಡೂ ಜಿಲ್ಲೆಯ ಶಾಸಕರುಗಳು, ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ BJPಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ CT ರವಿ ಅವರು, ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳು, ಜಿಲ್ಲೆಯ ಸಹಕಾರಿ ಮುಖಂಡರುಗಳು, ಬೇರೆ ಬೇರೆ ಉದ್ಯಮಿಗಳು, ಇವರೆಲ್ಲರ ಪಾಲ್ಗೊಳ್ಳುವಿಕೆಯಿಂದ ಸಾಯಂಕಾಲದ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದೇ ರೀತಿ ಮರುದಿವಸ ಸರಿಯಾದ ಸಮಯದಲ್ಲಿ ಕಂಬಳ ಮುಗಿದ್ರೆ ಮರುದಿವಸ ಬೆಳಿಗ್ಗೆ 8:30 ಗಂಟೆಗೆ ನಮ್ಮ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ. ಈ ರೀತಿ ಕಾರ್ಯಕ್ರಮಗಳ ಯೋಜನೆ ಇದೆ. ಪ್ರತಿ ವರ್ಷದಾಗಿ ಈ ಬಾರಿ ಕೂಡ 6 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ. ಅದು ನೇಗಿಲು ಕಿರಿಯ ಮತ್ತು ಹಗ್ಗ ಕಿರಿಯ ವಿಭಾಗ, ನೇಗಿಲು ಹಿರಿಯ ಮತ್ತು ಹಗ್ಗ ಹಿರಿಯ ವಿಭಾಗ, ಕನೆ ಹಲಗೆ ಮತ್ತು ಅಡ್ಡ ಹಲಗೆ, ಈ ರೀತಿ ಒಟ್ಟು 6 ವಿಭಾಗಗಳಲ್ಲಿ ಕನಿಷ್ಠ ಒಂದು 150 ಜೋಡಿ ಕೋಣಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ. ಈ ಬಾರಿ ಎಲ್ಲ ಕಡೆ ಕಂಬಳಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆ ಇದೆ. ಹೊಸ ವಿಶೇಷವಾಗಿ ನೇಗಿಲು ಕಿರಿಯ ಮತ್ತು ಹಗ್ಗ ಕಿರಿಯ ವಿಭಾಗಗಳಲ್ಲಿ ಹೊಸ ಕೋಣಗಳ ಪಾಲ್ಗೊಳ್ಳುವಿಕೆ ಕೂಡ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆಯನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ ಈ ಬಾರಿ. ಹಾಗಾಗಿ ಈ ರೀತಿ ಕಂಬಳದ ಒಟ್ಟು ಸ್ವರೂಪ ನಡೀಲಿಕ್ಕಿದೆ. ಅದರ ಜೊತೆಗೆ ನಾವು ಪ್ರತಿ ವರ್ಷ ಮಾಡಿದಾಗೆ ಈ ಕಂಬಳದಲ್ಲಿ, ಮಂಗಳೂರಿನ ಕಂಬಳದಲ್ಲಿ ವಿಶೇಷವಾಗಿ ಕೇವಲ ಕಂಬಳದ ಕೋಣಗಳ ಮಾಲೀಕರು, ಕಂಬಳದ ಕೋಣ ಓಡಿಸುವವರು, ಅದರ ಪರಿಚಾರಕರು ಮತ್ತು ನೇರವಾಗಿ ಕಂಬಳದಲ್ಲಿ ಪಾಲ್ಗೊಳ್ಳುವವರನ್ನು ಬಿಟ್ಟು ಕೂಡ ಹೊಸ ವ್ಯಕ್ತಿಗಳಿಗೆ ಕಂಬಳದಲ್ಲಿ ಆಸಕ್ತಿ ಮೂಡಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಒಂದಷ್ಟು ಸ್ಪರ್ಧೆಗಳನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದನ್ನು ಈ ವರ್ಷ ಕೂಡ ಮುಂದುವರಿಸ್ತಿದ್ದೇವೆ. ಆ ಸ್ಪರ್ಧೆಗಳ ವಿವರಗಳನ್ನು ಮುಂದೆ ಈಶ್ವರ್ ಶೆಟ್ಟಿ ಅವರು ತಿಳಿಸ್ಲಿಕ್ಕಿದ್ದಾರೆ. ಹಾಗಾಗಿ ಒಟ್ಟಾಗಿ ವಿಶೇಷವಾಗಿ 2023ರ ವರ್ಷ ಕೊನೆಗೊಳ್ಳುವಂಥ ಒಂದು ಸಂದರ್ಭ. ಅದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಕಂಬಳ ನಡೀತಾ ಇದೆ. ಮಂಗಳೂರಿನಲ್ಲಿ ಇವತ್ತು ರಜೆ ಇರೋದರಿಂದ ಎಲ್ಲ ಭಾಗದಿಂದ ಜನರು ಕೂಡ ಬಂದಿದ್ದಾರೆ. ಹಾಗಾಗಿ ತಮ್ಮ ವಿಶೇಷ ಸಹಕಾರ ನಮಗೆ ಅಗತ್ಯ ಇದೆ. ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕಂಬಳದ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟು, ವಿಶೇಷವಾಗಿ ತುಂಬ ಜನರಿಗೆ ಮಂಗಳೂರಿನಲ್ಲಿ ಕಂಬಳ ನೇರ ಪಾಲ್ಗೊಳ್ಳುವಿಕೆ ಇಲ್ಲದವರಿಗೆ ಈ ಕಂಬಳದ ಸ್ಪರ್ಧೆಗಳು ಯಾವ ರೀತಿ ನಡೀತದೆ ಅನ್ನೋವಂಥದ್ದು ಗೊತ್ತಿರೋದಿಲ್ಲ. ಹಾಗಾಗಿ ತುಂಬ ಜನ ಮಧ್ಯಾಹ್ನ 2 ಗಂಟೆ 3 ಗಂಟೆ ಹೊತ್ತಿಗೆ ಬರ್ತಾರೆ. ಬಟ್ ಕಂಬಳದ ನಿಜವಾದ ಸ್ಪರ್ಧೆಗಳು ರಾತ್ರಿ ಹೊತ್ತಿಗೆ ಜಾಸ್ತಿ ಆಗ್ತದೆ. ಮರುದಿವಸ ಬೆಳಿಗ್ಗೆ ಕೂಡ ಫೈನಲ್ ಸ್ಪರ್ಧೆಗಳೆಲ್ಲ ಇರ್ತದೆ. ಅದು ತುಂಬ ಜನರಿಗೆ ಇದರ ಅರಿವಿರೋದಿಲ್ಲ. ಹಾಗಾಗಿ ಫೈನಲ್ ಸ್ಪರ್ಧೆಗಳನ್ನು ನೇರವಾಗಿ ನೋಡುವಂಥ ಅವಕಾಶ ಅವರಿಗೆ ಸಿಗೋದಿಲ್ಲ. ಹಾಗಾಗಿ ಇದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ತಾವು ಕೊಟ್ಟರೆ ಬರುವಂಥ ಆಸಕ್ತರಿಗೆ ಉಪಯೋಗ ಆಗ್ಬೋದು. ಈ ಬಾರಿ ಒಂದು 2 ಗ್ಯಾಲರಿಗಳನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಸ್ವಲ್ಪ ಹಿರಿಯರಿದ್ದರೆ, ಮಹಿಳೆಯರಿದ್ದರೆ, ಸಣ್ಣ ಮಕ್ಕಳು ಇದ್ದಂಥವರಿದ್ದರೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು 2 ಸಣ್ಣ ಗ್ಯಾಲರಿಗಳನ್ನು ಮಾಡಿಕೊಂಡು ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿ ಮಂಗಳೂರು ಕಂಬಳವನ್ನು ಅತ್ಯಂತ ವ್ಯವಸ್ಥಿತವಾಗಿ, ಅಚ್ಚುಕಟ್ಟಾಗಿ ಮತ್ತು ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಮಾಡಬೇಕು ಅನ್ನೋಂಥ ಯೋಚನೆ ನಮ್ಮದಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು, ಮಂಗಳೂರಿನ ಜನರ ಸಹಕಾರ ಬೇಕು ಅನ್ನೋಂಥದ್ದನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೊಂದು ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಈ ಕಂಬಳಕ್ಕೆ ಪಾರ್ಕಿಂಗ್ನ ಒಳ್ಳೆಯ ವ್ಯವಸ್ಥೆ ಇದೆ. ಹಾಗಾಗಿ ತುಂಬ ಜನರಿಗೆ ಬರಲಿಕ್ಕೆ ಅವಕಾಶ ಕೂಡ ಇದೆ. ಹಾಗಾಗಿ ಇಷ್ಟು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬೇಕಂತ ಇದ್ದೇನೆ. ಮಂಗಳೂರು ನಗರದ ಕದ್ರಿ ಶಿವಬಾಗ್ನಲ್ಲಿರುವ ಪೆಟ್ರೋಲ್ ಪಂಪ್ ಬಳಿ ತೆಂಗಿನ ಮರವೊಂದು ಮುಖ್ಯ ರಸ್ತೆ ಮೇಲೆಯೇ ಉರುಳಿ ಬಿದ್ದಿದೆ. ತೆಂಗಿನ ಮರ ಮುಖ್ಯ ರಸ್ತೆ ಮೇಲೆ ಉರುಳಿ ಬಿದ್ದ ಕಾರಣ ಕೆಲ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ತೆಂಗಿನ ಮರವನ್ನ ಕಟಾವು ಯಂತ್ರ ಬಳಸಿ ಕತ್ತರಿಸಿ ತೆರವುಗೊಳಿಸಿದರು. ಈ ಸಂದರ್ಭ ರಸ್ತೆಯುದ್ದಕ್ಕೂ ವಾಹನಗಳು ಸ್ಥಗಿತಗೊಂಡಿತ್ತು. ತೆಂಗಿನ ಮರ ಬಿದ್ದ ರಭಸಕ್ಕೆ ತಂತಿಗಳು ಮುರಿದು ಬಿದ್ದಿದ್ದು ಸಂಪೂರ್ಣ ತೆರವು ಕಾರ್ಯ ಇನ್ನೂ ಮುಂದುವರೆಯಲಿದೆ. ಮರ ಬಿದ್ದ ತಕ್ಷಣವೇ ಅಲ್ಲಿದ್ದ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬಳಿಕ ನಿಧಾನಗತಿಯಲ್ಲಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ.
ಮುಂಬೈ ಮೂಲದ ವ್ಯಕ್ತಿಯೊಬ್ಬ ಧಾರವಾಡದ ಬಟ್ಟೆ ವ್ಯಾಪಾರಿಯೊಬ್ಬರಿಂದ ಹಣ ಹಾಕಿಸಿಕೊಂಡು ವಂಚನೆ ಮಾಡಿರುವ ಘಟನೆ ನಡೆದಿದೆ. ಧಾರವಾಡದ ಮಹಾಂತೇಶ ಪಟ್ಟಣಶೆಟ್ಟಿ ಎಂಬ ಬಟ್ಟೆ ವ್ಯಾಪಾರಿಯೇ ಇದೀಗ ವಂಚನೆಗೆ ಒಳಗಾದವರು. ಧಾರವಾಡದ ಸಂಗಮ ವೃತ್ತದಲ್ಲಿ ಬಟ್ಟೆ ಅಂಗಡಿ ಹೊಂದಿರುವ ಮಹಾಂತೇಶ ಅವರಿಗೆ ಮುಂಬೈ ಮೂಲದ ವ್ಯಕ್ತಿ ಪರಿಚಯವಾಗಿದ್ದ. ತಾನು ಹೋಲ್ಸೇಲ್ ಬಟ್ಟೆ ಕೊಡುವ ವ್ಯಾಪಾರಿಯಾಗಿದ್ದೇನೆ ಎಂದು ಮಹಾಂತೇಶನ ಪರಿಚಯ ಮಾಡಿಕೊಂಡು ಮಹಾಂತೇಶನಿಗೂ ಹೋಲ್ಸೇಲ್ ದರದಲ್ಲಿ ಬಟ್ಟೆ ಕಳುಹಿಸುವುದಾಗಿ ಹೇಳಿ ಅವರಿಂದ ಫೋನ್ ಪೇ ಮುಖಾಂತರ ಹಣವನ್ನು ಹಾಕಿಸಿಕೊಂಡಿದ್ದಾನೆ. ಆನಂತರ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇದೀಗ ಮಹಾಂತೇಶ ಅವರಿಗೆ ವಂಚನೆ ಮಾಡಿದ್ದಾನೆ. ಮಹಾಂತೇಶ ಬೇರೆ ಬೇರೆ ಕಡೆಗಳಿಂದ ಬಟ್ಟೆಗಳನ್ನು ಬುಕ್ಕಿಂಗ್ ಮಾಡಿ ತಮ್ಮ ಅಂಗಡಿಗೆ ತರಿಸುತ್ತಿದ್ದರು. ಅದೇ ರೀತಿ ಮನೀಶ್ ಕೂಡ ಇರಬಹುದು ಎಂದು ಆತನಿಗೆ ಫೋನ್ ಪೇ ಮುಖಾಂತರ ದುಡ್ಡು ಹಾಕಿ ಇದೀಗ ವಂಚನೆಗೆ ಒಳಗಾಗಿದ್ದಾರೆ. ಸದ್ಯ ಈ ಸಂಬಂಧ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಮಹಾಂತೇಶ ಅವರು ಮನೀಶ್ ಎಂಬಾತನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಮುಂಬೈದ ಒಬ್ಬ ವ್ಯಕ್ತಿಗೆ ನಾನು ಅಮೌಂಟ್ ಹಾಕಿರ್ತೇನೆ. ಎದ್ರ ಸಲುವಾಗಿ ಹಾಕಿದ್ರಿ? ಏನು ನಂದು RB ಅಂಗಡಿ ಐತೆ ರಿಟೇಲ್ ಹೋಲ್ಸೇಲರ್ ಅಂತಂತೇಳಿ ಅವ್ನು ನನಗೆ ಕಮ್ಯುನಿಟಿಗೆ ಆ್ಯಡ್ ಮಾಡಿ ಫೋಟೋ ಕಳಿಸಿರ್ತಾನೆ ಡ್ರೆಸ್ಸಿಂದೆಲ್ಲ. ನಾವು ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡಿರ್ತೇವೆ. ಅಮೌಂಟ್ ಹಾಕೇನೆ ನಾವು ಒಳ್ಳೆ ಐಟಮ್ಸು ಬಂದಿಲ್ಲ, ಅಮೌಂಟು ಬಂದಿಲ್ಲ. ಈಗ ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫ್ ಆಯಿತು. ನಾ 1930 ಫೋನ್ ಹಚ್ಚಿ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿದಾಗ ಅಲ್ಲಿಂದ ಅವರು 10,000 ಒಮ್ಮೆ ಹೋಲ್ಡ್ ಇಟ್ಟಾರಂತ್ರಿ ಅವ್ರ ಅಕೌಂಟಿಂದ 60,000 ಒಮ್ಮೆ ಹೋಲ್ಡ್ ಇಟ್ಟಾರಂತ. ಟೋಟಲ್ 70,000 ರೂಪಾಯಿ ಹೋಲ್ಡ್ ಇಟ್ಟಾರಂತಂತೇಳಿ ಇವತ್ತು ಬೆಳಗ್ಗೆ ಕಾಲ್ ಮಾಡಿ ಸೈಬರ್ ಕ್ರೈಮಿಂದ ಕಾಲ್ ಮಾಡಿ ಹೇಳಿದ್ರು. ಅದಾದಮೇಲೆ ಸೈಬರ್ ಒನ್ನಿಗೆ ಹೋಗಿ ಕಂಪ್ಲೇಂಟ್ ಮಾಡಂತಂದಿದ್ರೆ ಸೈಬರ್ ಒನ್ನಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ನಿಮ್ಮ ಹೆಸರು? ನನ್ನ ಹೆಸರು ಮಹಾಂತೇಶ ಪಟ್ಟಣಶೆಟ್ಟಿ ಟೇಲರ್ ಅಂತಂತೇಳಿ RB ಐಟಮ್ಸ್ ಕಳಿಸ್ತೀನಿ ಅಂತೇಳಿ ಅಮೌಂಟ್ ಹಾಕಿಸ್ಕೊಂಡ್ರಿ ನನ್ನ ಕಡೆ. ಇದು 1930 ಸೈಬರ್ ಕ್ರೈಮ್ನಾಗ ಕಂಪ್ಲೇಂಟ್ ಮಾಡಿದ್ರು. ಏನಂತಾರೆ ಸೈಬರ್ ಕ್ರೈಮ್ ಮಾಡಿಟ್ಟಿವಿ ಅಂತಂತೇಳಿ ಮೆಸೇಜ್ ಬಂದೈತಿ. ಆಮೇಲೆ ಆಗಲೇ ಕಾಲು ಬಂದಿತ್ತು. ಹೋಗಿ ಸೈಬರ್ ಪಾನಿಗೆ ಹೋಗಿ ಭೇಟಿಯಾಗ್ರಿ ಹಿಂಗೆ ಅವ್ರ ಅಕೌಂಟಿಗೆ. ಏನು ಅವಾಗ ಹೋಗಿ ಕಂಪ್ಲೇಂಟ್ ಕೊಟ್ರಿ? ಇಲ್ಲ, 24ನೇ ತಾರೀಕಿಗೆ ಹೋಗಿ ಕಂಪ್ಲೇಂಟ್ ಕೊಟ್ರಿ. ರಿಟೇಲ್ ಅಂಗಡಿ ಐತ್ರಿ ನಮ್ದು. ಅವ್ರದ್ದು ಹೋಲ್ಸೇಲ್ ಮೆಟೀರಿಯಲ್ಸ್ ಕಳಿಸ್ತೇನೆ ಅಂತಂತೇಳಿ ಅಮೌಂಟ್ ಹಾಕಿಸ್ಕೊಂಡು ಮೆಟೀರಿಯಲ್ಸ್ ಕಳಿಸಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡಂತ ಸರ್ಕಲ್ ಧಾರವಾಡ. ಧಾರವಾಡ. ಅವ್ರು ಎಲ್ಲಿಯವರು? ಅವ್ರು ಮುಂಬೈದವರು. ಅವ್ರು ಹೆಂಗೆ ಆ್ಯಡ್ ಮಾಡಿದಾಗ ಅವ್ರು ನನಗೆ ಪರಿಚಯ ಆಗಿರ್ತಾರೆ. ನಿಮ್ಮ ಕಮ್ಯುನಿಟಿ? ಕಮ್ಯುನಿಟಿಗೆ ಆ್ಯಡ್ ಮಾಡಿರ್ತಾರೆ, ಅವಾಗ ನಮಗೆ ಪರಿಚಯ ಆಗಿರ್ತಾರೆ. ನಿಮಗೆ ಹೆಂಗೆ ಸಂಪರ್ಕ ಅಂತಂದ್ರೆ ಈಗ ನಾವು ಮುಂಬೈಗೆ ಹೋದಾಗ ಹೋಲ್ಸೇಲ್ ಅಂಗಡಿದಾಗ ಎಲ್ಲರಿಗೂ ಬಿಸ್ನೆಸ್ ಮಾಡೋಕಂತೇಳಿ ಎಲ್ಲರಿಗೂ ಭೇಟಿಯಾಗಿ ನಾವು ಐಟಮ್ಸ್ ಚೆಕ್ ಮಾಡಿರ್ತೀವಿ ಅಲ್ಲಿ ಕ್ವಾಲಿಟಿ. ಅವಾಗ ಕೊಟ್ಟಾಗ ಅಲ್ಲಿ ಯಾರಿಗೂ ಕಮ್ಯುನಿಟಿಗೆ ಎಷ್ಟು ಮಂದಿ ಆ್ಯಡ್ ಮಾಡಿರ್ತಾರೆ ಅದು ಗೊತ್ತಾಗಿರೋಂಗಿಲ್ಲ. ಹಂಗೆ ಇದು ಒಂದು ಕಮ್ಯುನಿಟಿಗೆ ಆ್ಯಡ್ ಮಾಡಿಸಿ ಕಳಿಸಿರೋ. ಈ ಹಿಂದೆ ಏನಾರ ಮಟೀರಿಯಲ್ ಅದು ಕಳಿಸಿದ್ರೆ? ಹಿಂದಿಲ್ಲ. ಇದೇ ಫಸ್ಟ್ ಟೈಮ್? ಫಸ್ಟ್ ಟೈಮ್ ಅವ್ರ ಜೊತೆ. ಅದನ್ನ ಹೆಂಗೆ ನಂಬಿದ್ರಿ ಅಂತ? ಅದೊಂದು ನಂಬಿಕೆ ಮೇಲೆ ನಾನು ಇದು ಅಮೌಂಟ್ ಅವ್ರಿಗೆ ಹಾಕಿದ್ದೆ. ಈ ಪೊಲೀಸರು ಏನಂತ ಇದಕ್ಕೆ ಕೊಟ್ಟೇವಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮೇಲೆ ಬಂದ ಮೇಲೆ ಇದು ಮಾಡ್ತೀವಿ ಅಂತೇಳಿ ಭೇಟಿ ಆಗೋದು. ಟೋಟಲ್ ಎಷ್ಟು ಅಮೌಂಟ್ ಹಾಕಿರಿ ನಿಮಗೆ? 1,16,878 ರೂಪಾಯಿ. ಅಂದ್ರೆ ಹಂತ ಹಾಕಿರೋ ಒಮ್ಮೆ ಮಾಡಿ? 1,98,000 ಹಾಕೀನಿ ರೀ. 1,02,000 ಹಾಕಿ. ಇವಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಕನ್ನಡ. ಧನ್ಯವಾದಗಳು.